ಆದ್ಮೇಲೆ ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ಎರಡು ಸುರಂಶಿ. ಏನಪ್ಪಾ ಅಂತ ಹೇಳಿದ್ರೆ, ಇತ್ತೀಚೆಗೆ 3 year LLB ಬಗ್ಗೆ ಸುಮಾರು ಜನ ಕೇಳ್ತಾ ಇದ್ದೀರಿ. ಕಮೆಂಟ್ ಮೂಲಕ ಆಯಿತು, ಡಿ ಮೂಲಕ ಆಯಿತು, ಎಲ್ಲ ಸುಮಾರು ಜನ ಕೇಳ್ತಾ ಇದ್ದಾರೆ ನನ್ನ. ಸೊ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಈ ಒಂದು ವಾರದಲ್ಲಿ, ಇದು ಏನು ಜೂನ್ ಇದೆ, ಜೂನ್ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕಲ್ಲಿ ನೋಟಿಫಿಕೇಶನ್ ಬರುತ್ತಂತೆ ನಮ್ಮ ಕಾಲೇಜ್ ಮುಖಾಂತರ ನಾನು ಕೇಳ್ಕೊಂಡೆ. ಸೊ ಹಾಗಾಗಿ ನೋಟಿಫಿಕೇಶನ್ ಬಂದ ಮೇಲೆ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಇನ್ನು ಏನಾದರೂ ನಿಮಗೆ ಗೊಂದಲ ಇದೆ ಅಂತ ಹೇಳಿದ್ರೆ, ಈಗಾಗಲೇ ಕೆಲವೊಂದಿಷ್ಟು ಕಾಲೇಜ್ಗಳು ಅಪ್ಲಿಕೇಶನ್ ಅನ್ನ ತಗೊಳ್ತಾ ಇದ್ದಾವೆ. ಅಂದ್ರೆ LLB ಗಾಗಿ ಅಡ್ವಾನ್ಸ್ ಆಗಿ ಅಪ್ಲಿಕೇಶನ್ ತಗೊಳ್ತಾ ಇದ್ದಾವೆ. ಸೊ ನೀವೇನ್ ಮಾಡ್ಬೋದು, ಆ ಒಂದು ಕಾಲೇಜ್ಗಳಿಗೆ ಹೋಗಿ ನಿಮ್ಮ ಏನಿದೆ ಅಪ್ಲಿಕೇಶನ್ ಅನ್ನ ಕಾಲೇಜ್ ಫಾರ್ಮ್ ತುಂಬಿ ಅಪ್ಲಿಕೇಶನ್ ಕೊಟ್ಟು ಬರ್ಬೋದು. ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಯಾರಾದರೂ ಇಂಟ್ರೆಸ್ಟ್ ಇದ್ದವರು ಹೋಗಿ ಈಗಾಗಲೇ ಕೊಟ್ಟು ಬನ್ನಿ. ಇಲ್ಲಪ್ಪ ನಾನು ನೋಟಿಫಿಕೇಶನ್ ಬಂದ ಮೇಲೆ ಕೊಡ್ತೀವಿ ಅಂತ ಹೇಳಿದ್ರು, ನಾನು ನೋಟಿಫಿಕೇಶನ್ ಬಂದ ಮೇಲೆ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಸೊ ಅವಾಗ ಹೋಗಿ ನೀವು ಕೊಟ್ಟು ಬರ್ಬೋದು. ಓಕೆ, ಮುಂದೆ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಸುಮಾರು ಕಾಲೇಜ್ಗಳಿಗೆ ಸಂಬಂಧಿಸಿದಂತೆ ಎಲ್ಲರೂ ಕೇಳ್ತಾ ಇರುವಂತದ್ದು ಕಾಲೇಜಿನ ಫೀ ಎಷ್ಟು ಅಂತ ಹೇಳಿ. 3 year LLBಗೆ 1 ವರ್ಷಕ್ಕೆ ಎಷ್ಟು ಖರ್ಚು ಬರಬಹುದು ಅಥವಾ ಕಾಲೇಜ್ ಫೀ ಎಷ್ಟು ಅಂತಕ್ಕಂಥದ್ದನ್ನ ಈ ಒಂದು ವಿಡಿಯೋ ಮೂಲಕ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ಕಾಲೇಜ್ ಫೀ ಅನ್ನುವಂಥದ್ದು ಕೆಲವೊಂದು ಕಾಲೇಜ್ ಮೇಲೆ ವೇರಿಯಸ್ ಆಗಿರುತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ಗೌರ್ಮೆಂಟ್ ಕಾಲೇಜಲ್ಲಿ ತುಂಬಾ ಕಡಿಮೆ ಇರುವಂಥದ್ದು. ಸೊ ಗೌರ್ಮೆಂಟ್ ಕಾಲೇಜ್ ಅಂದ್ರೆ ನಮ್ಮ ಉತ್ತರ ಭಾಗದಲ್ಲಿ ಹೇಳ್ಕೊಳ್ಳೋಷ್ಟು ಇಲ್ಲ ಅಂತಂದ್ರೆ ಏನೇ ಇರ್ಬೋದಪ್ಪ ನಂಗಂತ ಅನ್ಸಿದ ಮಟ್ಟಿಗೆ ನಮ್ಮ ಉತ್ತರ ಭಾಗದಲ್ಲಿ ಯಾವುದೂ ಇಲ್ಲ. ದಕ್ಷಿಣ ಭಾಗದಲ್ಲಿ ಇದಾವೆ ಒಂದು 3-4 ಕಾಲೇಜ್ ನಂಗೆ ಗೊತ್ತಿರುವಾಗೆ ಗೌರ್ಮೆಂಟ್ ಕಾಲೇಜಸ್ ಇವೆ, ಇನ್ನು ಹೆಚ್ಚಿಗೆ ಇವೆ. ಬಟ್ ಅವ್ರ ಬಗ್ಗೆ ನನಗೆ ಅಷ್ಟೊಂದು ಮಾಹಿತಿ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಏನು ಮಾಡ್ಬೇಕಂತ ಹೇಳಿದ್ರೆ, ನೀವು ಗೌರ್ಮೆಂಟ್ ಕಾಲೇಜ್ ಅಡ್ಮಿಷನ್ ಮಾಡ್ತೀನಿ ಅಂತ ಹೇಳಿದ್ರೆ ಸೌತ್ ಕಡೆ ಅಂದ್ರೆ ದಕ್ಷಿಣ ಕಡೆ ನೀವು ಅಂದ್ರೆ ದಕ್ಷಿಣ ಕರ್ನಾಟಕದ ಕಡೆ. ಸೊ ದಕ್ಷಿಣ ಕರ್ನಾಟಕದ ಕಡೆ ನೀವು ಗೌರ್ಮೆಂಟ್ ಕಾಲೇಜಿಗೆ ಅಪ್ಲೈ ಮಾಡಬೇಕು. ಪ್ರೈವೇಟ್ ಕಾಲೇಜ್ಗೆ ಇಲ್ಲಪ್ಪ ನಾನು ನಡೆಯುತ್ತೆ, ಪ್ರೈವೇಟ್ ಕಾಲೇಜಲ್ಲಿ ನಾನು ಗೌರ್ಮೆಂಟ್ ಶೀಟ್ ತಗೋತೀನಿ, ಆದರೆ ಅದ್ರದ್ದು ಅಮೌಂಟ್ ಎಷ್ಟು ಬರುತ್ತೆ ನಾನು ಕಟ್ಟಿ ನಾನು ಇಲ್ಲೇ ಕರಿತೀನಿ ಅಂತ ಹೇಳಿದ್ರೆ, ಉತ್ತರ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಸ್ನೇಹಿತರಿಗೆ ನಾನು ಕೇಳ್ಕೊಳ್ಳೋದು ಒಂದೇ. ಆಲ್ಮೋಸ್ಟ್ ಇಲ್ಲೇ ನಮ್ಮ ಭಾಗದಲ್ಲಿ ಏನು ಚೆನ್ನಾಗಿವೆ ಪ್ರೈವೇಟ್ ಕಾಲೇಜಸ್ ಗೌರ್ಮೆಂಟ್ ಕಾಲೇಜ್ಗಿನ್ನ. ಪ್ರೈವೇಟ್ ಕಾಲೇಜಲ್ಲೇ ಕಲೀರಿ, ಅದೇನೂ ಇಲ್ಲ. ಹಾಗಂತ ದುಡ್ಡು ನೀನು ಕೊಡ್ತೀಯ ಅಂತ ಕೇಳಬೇಡಿ. ಸೊ ದುಡ್ಡು ನಿಮ್ಮದು. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಒಂದು ಮಾತು ಹೇಳ್ತೀನಿ, ಗೌರ್ಮೆಂಟ್ ಕಾಲೇಜಲ್ಲಿ ಕಲೀರಿ, ಚೆನ್ನಾಗಿರುತ್ತೆ. ಗೌರ್ಮೆಂಟ್ ಕಾಲೇಜ್ ಫೀ ಎಷ್ಟಾಗ್ಬೋದು ಅಂತ ಹೇಳಿದ್ರೆ ಅರೌಂಡ್ 20K to 30K ಒಳಗಡೆನೆ, ಅಂದರೆ 30,000 to 20,000 ಒಳಗಡೆನೆ ಇರುತ್ತೆ. ಇದು ಪ್ರೈವೇಟ್ ಕಾಲೇಜ್ ಅಂದರೆ ನಮ್ಮ ಧಾರವಾಡ, ಹುಬ್ಳಿ ಇಂತಹ ಕಡೆಗಳಲ್ಲಿ ನೋಡಿದರೆ ಸುಮಾರು 35 above 80 ಬಿಲೋ, ಅಂದರೆ 35,000 ಮೇಲೆ ಅಂತ 80,000 ಒಳಗಡೆ ಇರುವಂಥದ್ದು ನಮ್ಮ ಈ ಕಡೆ ಸರೌಂಡಿಂಗ್ ಅಂದರೆ ಹುಬ್ಳಿ, ಧಾರವಾಡ, ಹಾವೇರಿ, ಗದಗ ಈ ಎಲ್ಲ ಕಾಲೇಜ್ಗಳಲ್ಲಿ ಪ್ರೈವೇಟ್ ಸೀಟ್ ಅಥವಾ ಗೌರ್ಮೆಂಟ್ ಸೀಟು ಈ ಒಂದು ರೌಂಡ್ ಅಮೌಂಟಲ್ಲಿ ಅಂದರೆ 35,000ದಿಂದ 85,000 ಅಥವಾ 80,000 ಒಳಗಡೆನೆ ನಿಮಗೆ ಸೀಟ್ ಸಿಗುವಂಥದ್ದು. ಸೊ ಹಾಗಾಗಿ ಗೌರ್ಮೆಂಟ್ ಸೀಟ್ ಆದರೆ ಅವು ನಿಮಗೆ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟು ಒಂದು ಮಿನಿಮಮ್ 50K ಅಂದರೆ 50,000 ಒಳಗಡೆ ಸಿಗುತ್ತೆ ಗೌರ್ಮೆಂಟ್ ಸೀಟು. ಮ್ಯಾನೇಜ್ಮೆಂಟ್ ಕೊಟ್ಟ ಆದರೆ 80,000 ಹಿಂಗೆ ಹೋಗ್ಬೋದು. ಇದು ಕೆಲವೊಂದು ಕಾಲೇಜ್ ಮೇಲೆ ವೇರಿಯಸ್ ಆಗುವಂಥದ್ದು. ಸೊ ನಮ್ಮ ಕಾಲೇಜಲ್ಲಿ ನಾನು ಎಷ್ಟು ಕಟ್ಟಿದ್ದೀನಿಪ್ಪ ಅಂತ ಹೇಳಿದ್ರೆ, ನಾನು ಫಸ್ಟ್ ಇಯರ್ ಕಟ್ಟಿರುವಂಥದ್ದು 35K. ನಂದು ಪ್ರೈವೇಟ್ ಕಾಲೇಜ್ ಗೌರ್ಮೆಂಟ್ ಸೀಟ್. ಸೊ ಹಾಗಾಗಿ ನಾನು 35K ಕಟ್ಟಿದ್ದೀನಿ. 35K ಯಾಕಂತ ಹೇಳಿದ್ರೆ ಇದು ಇನ್ಸ್ಟಿಟ್ಯೂಷನ್ ಫೀ, ಕಾಲೇಜ್ ಫೀ, ಎಕ್ಸೆಟ್ರಾ ಎಕ್ಸೆಟ್ರಾ ಗೊತ್ತಾಗುತ್ತಲ್ವ ನಿಮಗೆ ಏನಿರುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಇದೆಲ್ಲ ಅಮೌಂಟ್ ಎಲ್ಲ ಸೇರಿ ಈ ಒಂದು ಕಾಲೇಜ್ನ ಒಂದು ವರ್ಷದ ವೆಚ್ಚ ಆಗುವಂಥದ್ದು. ಸೊ ಇದನ್ನು ಬಿಟ್ಟು ಏನಪ್ಪ ಅಂತ ಹೇಳಿದ್ರೆ, ನೀವು ನೋಟ್ಸ್ ತಗೋತೀರಾ ಅಂದರೆ, ಒಂದು ಬುಕ್ಸ್ ತಗೋತೀರಾ ಅಂದರೆ ಅದರದ್ದು ಸಪ್ರೇಟ್ ಎಕ್ಸ್ಪೆಂಡಿಚರ್ ಬರುತ್ತೆ. ಸೊ ಅದಲ್ಲದೆ ಬ್ಲೇಸರ್, ಡ್ರೆಸ್ ಇವೆಲ್ಲ ಮಾಮೂಲಿ ನಿಮ್ಗೆ ಗೊತ್ತಿರುತ್ತಲ್ಲ. ಸೊ ಇದನ್ನು ನೀವು ತಿಳ್ಕೊಂಡು ಮಾಡಬೇಕಾಗುತ್ತೆ. ಅರೌಂಡ್ ಪ್ರೈವೇಟ್ ಸೀಟ್ ಆದರೆ ಅರೌಂಡ್ 1,20,000 ಅಂದರೆ 1 ಲಕ್ಷ ಅಥವಾ 1,20,000 ಒಳಗಡೆ ನಿಮಗೆ ಒಂದು ವರ್ಷದ ಎಕ್ಸ್ಪೆಂಡಿಚರ್ ಬರುವಂಥದ್ದು. ಅದಲ್ಲದೆ ಪ್ರೈವೇಟ್ ಸೀಟ್ ಅವರಿಗೆ ಅಂದರೆ ಗೌರ್ಮೆಂಟ್ ಸೀಟ್ ಅವರಿಗೆ ಬೇಸಿಕ್ಲಿ ಒಂದು 70K to 80K ಒಳಗಡೆನೆ ನಿಮ್ದು 1 year ಎಕ್ಸ್ಪೆಂಡಿಚರ್ ಮುಗಿಯುವಂಥದ್ದು ನನ್ನ ಅನಿಸಿಕೆ ಪ್ರಕಾರ. ಸೊ ಹೀಗಿದೆ ನಿಮ್ಮ LLB ಕಾಲೇಜಿನ ಫೀ ಸ್ಟ್ರಕ್ಚರ್. ಸೊ ಹಾಗಾಗಿ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದವರು ಈಗಾಗಲೇ ಕೆಲವೊಂದು ಕಾಲೇಜಲ್ಲಿ ತೋಳ್ತಾ ಇದ್ರಂತ ಅಪ್ಲಿಕೇಶನ್ ಹೋಗಿ ಕೊಟ್ಟು ಬನ್ನಿ. ನೋಟಿಫಿಕೇಶನ್ ಬಂದಿಲ್ಲ, ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಅವಾಗಲೂ ನೀವು ಹೋಗಿ ಕೊಟ್ಬಿಡ್ಲಿಕ್ಕೆ ಇನ್ನೂ ಟೈಮ್ಸ್ ಇರುತ್ತೆ.
ಇನ್ನು ಟೈಮ್ ಇದೆ. ಯಾರು ಭಯ ಪಡತಕ್ಕಂಥ ಆತಂಕ ಪಡತಕ್ಕಂಥ ಯಾವುದೇ ಸಂದರ್ಭ ಇಲ್ಲ. ನಾನು ನಿಮಗೆ ಡೇಟ್ ಎಕ್ಸ್ಟೆಂಡ್ ಆದರೂ ಆಗಿರಲಿ, ಡೇಟ್ ಇನ್ನು ಕಡಿಮೆ ಇರುವಾಗಲೇ ನಾನು ನಿಮಗೆ ತಿಳಿಸ್ತೀನಿ ಆಯಿತಾ. ಇದೇ ರೀತಿಯ ಇನ್ನಷ್ಟು ಉಪಯುಕ್ತ ಕಾನೂನು ಕಾಲೇಜ್ ಅಥವಾ ಕಾನೂನು ವಿಷಯಕ್ಕೆ ಸಂಬಂಧಿಸಿದಂತೆ ಯಾವುದೇ ಉಪಯುಕ್ತ ಕಂಟೆಂಟ್ಗಳಿಗಾಗಿ ನನ್ನ ಫೋಟೋವನ್ನು ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನ್ನನ್ನು ಬೆಂಬಲಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೇನೆ. ಜೈ ಹಿಂದ್.